ಆಗಸ್ಟ್ 18, 2022ರಂದು ನಿಧನ ಹೊಂದಿದ ಸೂರ್ಯ ಎತ್ತುವಿನ ಪುಣ್ಯ ಸ್ಮರಣೆಯನ್ನು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಸರ್, ಈ ರೀತಿಯಾದ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾನೆ ಇರುತ್ತಾ ಸರ್? ಅದು ನನ್ನ ಜೀವ ಇರೋವರೆಗೂ ಮಾಡ್ತೀವಿ ಸರ್. ಸೂರ್ಯನೊಬ್ಬನೇ ಚಂದ್ರನೊಬ್ಬನೇ ಸತ್ಯವೆಂದರೆ. ಸೂರ್ಯ ಎತ್ತಿನ ಅಭಿಮಾನಿಗಳು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ ಸರ್. ಖಂಡಿತ ಚಿತ್ರದುರ್ಗದಲ್ಲೂ ಇದ್ದಾರೆ. ಥ್ರೋಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಇದ್ದಾರೆ ಸೂರ್ಯ ಅಭಿಮಾನಿಗಳು. ಮೊನ್ನೆ ಬೆಂಗಳೂರಲ್ಲಿ ಒಬ್ರು ಶರತ್ ಅಂತ ನಮ್ಮ ಹುಡುಗನೇ, ಅವರು ಕಾರ್ ಗ್ಯಾರೇಜು, ವಾಟರ್ ಸರ್ವಿಸ್, ಬೈಕ್ ಮೆಕ್ಯಾನಿಕ್ಕು, ಸೂರ್ಯ ಅಂತಾನೆ ಅದಕ್ಕೆ ಹೆಸರಿಟ್ಟಿದ್ದಾರೆ. ಫೋಟೋ ತೋರಿಸ್ತೀನಿ, ಅದು ಸೂರ್ಯ. ಸ್ನೇಹಿತರೆ ನೋಡಿ, ಸೂರ್ಯನ ಅಭಿಮಾನಿಗಳು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಸೂರ್ಯ ಮೋಟಾರ್ಸ್ ಅಂತೇಳಿ ಅಂಗಡಿಗೆ, ಒಂದು ಶಾಪಿಗೆ ಹೆಸರನ್ನ ಇಟ್ಟು ಅಲ್ಲಿನ ಒಂದು ಕಾರ್ಯನ ನಿರ್ವಹಿಸಿದ್ರಂತೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಸೂರ್ಯನಿರೋವರೆಗೂ ಅಜರಾಮರವಾಗಿ ಹೆಸರು ಉಳ್ಕೋಣ ಅಂತ ಒಂದು ಎತ್ತು ಅಂದರೆ ಸ್ನೇಹಿತರೆ, ನಮ್ಮ ಗಾಡಿ ರೇಸಿನ ಇತಿಹಾಸದಲ್ಲಿ ಅದುವೇ ನಮ್ಮ ಚೆನ್ನಾಪುರದ ಸೂರ್ಯ ಸ್ನೇಹಿತರೆ. ನೋಡಿ, ಸೂರ್ಯನಿರುವವರೆಗೂ ಕೂಡ ಆ ಸೂರ್ಯನ ಹೆಸರು ಗಾಡಿ ರೇಸಿನ ಇತಿಹಾಸದಲ್ಲಿ ಮರೆಯಾಗದೆ ಉಳಿಯುತ್ತೆ ಸ್ನೇಹಿತರೆ. ಅಂಥ ಒಂದು ಅಭಿಮಾನಿ ಬಳಗವನ್ನೇ ಹೊಂದಿರುವಂಥ ಒಂದು ರಾಸು ಚೆನ್ನಾಪುರದ ಸೂರ್ಯ. ಯಾವುದೇ ಎತ್ತಿನ ವಿಡಿಯೋ ಮಾಡಿದರೂ ಸೂರ್ಯ ಇದ್ದಿದ್ರೆ ಇವತ್ತು ಒಳ್ಳೆ ಹೆಸರು ಮಾಡಿರೋದು ಅನ್ನೋ ಒಂದು ಕಮೆಂಟು ಪ್ರತಿಯೊಬ್ಬ ಅಭಿಮಾನಿಗಳಿಂದ ಬಂದೇ ಬರುತ್ತೆ ಸ್ನೇಹಿತರೆ. ಆಗಸ್ಟ್ 18, 2022 ನಿಧನ ಹೊಂದಿತ್ತು. ಈ ಆಗಸ್ಟ್ಗೆ ಸ್ನೇಹಿತರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಈ ವರ್ಷ ಮೊನ್ನೆ ಸ್ನೇಹಿತರೆ ಕಳೆದ ವಾರದೊಂದು ಸೂರ್ಯನ 3ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಮಾಡಿದ್ರು ಸ್ನೇಹಿತರೆ. ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದರೆ, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಕುಟುಂಬದ ಒಬ್ಬ ಸದಸ್ಯರನ್ನು ನಾವು ಕಳ್ಕೊಂಡ್ರು ಸ್ನೇಹಿತರೆ 1 ವರ್ಷದಲ್ಲೇ ಮರೆತುಬಿಡ್ತೀವಿ. ಆ ರೀತಿಯ ಒಂದು ಮನಸ್ಥಿತಿಯ ಹೊಂದಿರುವ ನಮ್ಮ ಜನತೆಯ ಒಳಗೆ ಈ ರೀತಿಯ ಹೃದಯವನ್ನು ಹೊಂದಿರುವಂಥ ಹೃದಯವಂತರು ಇದ್ದಾರೆ ಸ್ನೇಹಿತರೆ. ಸೂರ್ಯ ತನ್ನ ಮನೆಯ ಸದಸ್ಯ ಅಲ್ಲ, ತನ್ನ ಮಗನ ರೀತಿಯಲ್ಲಿ ಅದನ್ನು ಕಳ್ಕೊಂಡಾಗ ಎಷ್ಟು ದುಃಖ ಪಡ್ತಾರೋ ಅಷ್ಟೇ ದುಃಖವನ್ನು ಪಟ್ಟು ಸ್ನೇಹಿತರೆ 3ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಅದು ನೋಡಿ ನಮಗೂ ಕೂಡ ಕಣ್ತುಂಬಿ ಬಂತು. ತುಂಬ ಜನ ಅಭಿಮಾನಿಗಳು ಕೂಡ ಸೇರಿದ್ರು. ಯಾವ ರೀತಿ ಅಂದರೆ, ಮನುಷ್ಯರದು ಕೂಡ ಆ ರೀತಿ ಮಾಡಲ್ಲ, ಅಷ್ಟು ಅದ್ಭುತವಾಗಿ ಎಲ್ಲರಿಗೂ ಅಚ್ಚರಿ ಮೂಡಿಸುವ ಒಂದು ರೀತಿಯಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ನಮ್ಮ ಚೆನ್ನಾಪುರದ ನಾಗಭೂಷಣ್ ಅಂತ, ಇವ್ರ ಬಗ್ಗೆ ನಿಮಗೆಲ್ಲ ತುಂಬ ಗೊತ್ತೇ ಇದೆ ಸ್ನೇಹಿತರೆ. ಈ ಹಿಂದೆ ಇವರ ಮನೆಯಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಬಂದು ಹೋಗಿದ್ದಾರೆ. ಇವರ ಒಂದು ಐತಿಹಾಸಿಕ ಒಂದು ಕಾಲದ ಮನೆಯನ್ನು ಕೂಡ ನೋಡ್ಕೊಂಡು ಹೋಗಿದ್ದಾರೆ. ಹಲವಾರು ವರ್ಷದ ಹಿಂದಿನ ಮನೆ. ಇವರ ಮನೆಯಲ್ಲಿ ಎತ್ತುಗಳಿಗೆ, ದನಕರುಗಳಿಗೆ ಸಂಬಂಧಪಟ್ಟಂಥ ಅನೇಕ ಉಪಕರಣಗಳು ಸಿಗ್ತವೆ ಸ್ನೇಹಿತರೆ. ಇವರ ತಾತನ ಕಾಲದಿಂದಲೂ ಕೂಡ ಇಲ್ಲಿ ಜನಶೈಲಿ ಯಾವ ಥರ ಇದೆ, ಜೀವನ ಶೈಲಿ ಅಂದರೆ ಎತ್ತುಗಳನ್ನು ಸಾಕೋದೇ ಇವರ ಜೀವನ ಅನ್ನೋ ರೀತಿಯಲ್ಲಿ ಆಗಿದೆ. ಓಕೆ ಸ್ನೇಹಿತರೆ, ನೋಡಿ, ಸೂರ್ಯನ 3ನೇ ವರ್ಷದ ಪುಣ್ಯ ಸ್ಮರಣೆಯ ಬಗ್ಗೆ ನಮ್ಮ ಲಯನ್ ಸೂರ್ಯವನ್ನು ಮುಂದಿಟ್ಟು 4 ಮಾತಾಡ್ತಾರೆ. ದಯವಿಟ್ಟು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಮೊದಲಿಗೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಮತ್ತೊಮ್ಮೆ ನಮ್ಮ ಚಾನಲಿಗೆ ಭೇಟಿ ನೀಡಿದ್ದಕ್ಕೆ. ಸರ್, ಈಗ ಮೊನ್ನೆ ತಾನೇ ಸೂರ್ಯನ 3ನೇ ವರ್ಷದ ಪುಣ್ಯ ಸ್ಮರಣೆ ಆಯಿತು. ಸರ್, ಯಾವ ರೀತಿ ಮಾಡಿಕೊಟ್ರಿ ಸ್ವಲ್ಪ ಹೇಳಿ. ಸೂರ್ಯನ ಇವತ್ತು 3 ವರ್ಷ ಕಳೆದಿದ್ದೇ ಗೊತ್ತಾಗಲಿಲ್ಲ. ಮೊನ್ನೆ 18ನೇ ತಾರೀಕಿಗೆ, ಇದೇ ಆಗಸ್ಟ್ 18ಕ್ಕೆ 3ನೇ ವರ್ಷ ತುಂಬಿತು. 3ನೇ ವರ್ಷ ತುಂಬ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಸೂರ್ಯ ಅಭಿಮಾನಿಗಳೆಲ್ಲ ತುಂಬ ಜನ ಬಂದಿದ್ದರು. ನಮಗೆ ಅದನ್ನು ಯಾವ ಥರ ಅಂದರೆ, ಅದು ಸೂರ್ಯನ ಬಗ್ಗೆ ಮಾತಾಡಿದ ಕೂಡಲೇ ನಮಗೆ ಏನು ಮಾತಾಡಬೇಕು ಅನ್ನೋದು ಬರೋದಿಲ್ಲ. ಅಷ್ಟು ಜನನ ಹೊಂದಿದ್ದಾನೆ ಸೂರ್ಯ, ಅಭಿಮಾನಿಗಳನ್ನ ಹೊಂದಿದ್ದಾನೆ. ಸೂರ್ಯನ ಮರಿಲಿಕ್ಕಾಗಲಿಲ್ಲ. 3ನೇ ವರ್ಷದ್ದು ತುಂಬ ಚೆನ್ನಾಗಿ ನಮ್ಮ ತಾಯಿ ತಂದೆಗೆ ಏನು ಮಾಡ್ತೀವಿ ಅದಕ್ಕಿಂತ ಚೆನ್ನಾಗೆ 3ನೇ ವರ್ಷದ ಆರಾಧನೆ ಮಾಡಿ, ಗುರುಗಳು ಕರೆಸಿ ಎಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ತುಂಬ ಅದ್ದೂರಿಯಾಗಿ ಮಾಡಿದ್ವಿ. ಇವತ್ತು ಸೂರ್ಯನ ಮರೆಯೋಕ್ಕಾಗ್ತಾ ಇಲ್ಲ ಸರ್. ಖಂಡಿತ ತುಂಬ ನಮಗೆ ಇದಾಗ್ತಾ ಇದೆ. ಅದು ನಾವು ಏನು ಮಾತಾಡಬೇಕು ಅಂತಲೂ ಹೇಳಲಿಕ್ಕಾಗ್ತಾ ಇಲ್ಲ. ಅಷ್ಟು ನನಗೆ ಸೂರ್ಯ ಅಂದ್ಕೂಡಲೇ ಅಷ್ಟು ದುಃಖ ಆಗುತ್ತೆ. ಆದರೂ ಮಾಡ್ತಾ ಇದ್ವಿ. ಸ್ನೇಹಿತರೆ ನೋಡಿ, ಸೂರ್ಯನ ಹೆಸರು ಹೇಳಿದ್ರೆ ಕೂಡ ಅವರು ತುಂಬ ಭಾವುಕರಾಗ್ತಿದ್ದಾರೆ. ಅಂದರೆ ನೋಡಿ, ಇಷ್ಟು ವರ್ಷ ಕಳೆದ್ರೂ ಕೂಡ ಮನಸ್ಸಲ್ಲಿ ಅಭಿಮಾನ ಆಗಿರ್ಬೋದು ಯಾವತ್ತೂ ಕಮ್ಮಿ ಆಗಲ್ಲ. ಅವ್ರು ಹೇಳಿದರು,
ತಾಯಿ ತಂದೆಯನ್ನು ನಾವು ಯಾವ ರೀತಿಯಾಗಿ ನೋಡ್ಕೊಂಡಿದ್ವಿ ಆ ರೀತಿಯಾಗಿ ನೋಡ್ಕೊತಿದ್ವಿ. ಮತ್ತು ಇವಾಗ ಕೂಡ ಒಂದು ಪುಣ್ಯ ಸ್ಮರಣೆಯನ್ನು ಅದೇ ರೀತಿಯಾಗಿ ನಿಷ್ಠೆಯಿಂದ ತಾಯಿ ತಂದೆಗೆ ಮಾಡೋ ರೀತಿಯಾಗಿ ಸೇವೆ ಸಲ್ಲಿಸಿ ಒಂದು ಪೂಜೆಯನ್ನು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನೋಡಿ, ಇದಕ್ಕಿಂತ ಇನ್ನೇನು ಬೇಕಲ್ಲ. ನೋಡಿ, ನಮ್ಮ ರೈತರ ಬದುಕು ಯಾವ ರೀತಿ ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಪ್ರಚಾರಕ್ಕೋಸ್ಕರ ಈ ರೀತಿಯಾದ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ. ಅವರು ಸ್ವಯಂ ಪ್ರೇರಿತವಾಗಿ ಪ್ರಾಣಿ ಪ್ರಿಯರಾಗಿ ನಮ್ಮ ಒಂದು ರಕ್ಷಣೆಯ ಮುಖಾಂತರ ಈ ತಳಿಗಳನ್ನು ಉಳಿಸ್ಕೊಂಡು ಹೋಗೋಣ ಅನ್ನೋ ಒಂದು ರೀತಿಯಲ್ಲಿ ಮಾಡ್ತಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಇವ್ರ ಬಗ್ಗೆ ನಿಮಗೆ ಗೊತ್ತು, ಇವರು ಯಾವುದೇ ಒಂದು ಹೊಸ ಚಾಂಪಿಯನ್ ಎತ್ತನ್ನು ಖರೀದಿ ಮಾಡಿ ಇವತ್ತಿನವರೆಗೂ ಅಖಾಡದಲ್ಲಿ ಭಾಗವಹಿಸಿಲ್ಲ. ಇವರೇನಪ್ಪ ಅಂದರೆ ಅಖಾಡದಲ್ಲೇ ಪಾಲ್ಗೊಳ್ಳದೇ ಇರೋಂಥ ಎತ್ತುಗಳನ್ನು ತಗೊಂಬರ್ತಾರೆ, ಚಿಕ್ಕದ್ರಿಂದ ಸಾಕ್ತಾರೆ, ಅದರಲ್ಲೇ ಹೆಸರು ಮಾಡ್ತಾರೆ ಸ್ನೇಹಿತರೆ. ಈ ರೀತಿಯಾದ ಒಂದು ಸ್ವಯಂ ನಿರ್ಧಾರವನ್ನು ಹೊಂದಿದ್ದಾರೆ ಅಲ್ವಾ ಸರ್? ಖಂಡಿತ ಸರ್. ಯಾವತ್ತು ನಾವು ರೇಸಲ್ಲಿ ಓಡಿರೋ ತೊಗೊಂಬಂದು ಕಟ್ಟಿಲ್ಲ. ಹೊಸ ಕರುಗಳು ತೊಗೊಂಬಂದು 2 4 ಕರುಗಳು ತೊಗೊಂಬಂದು ಹೊಸ್ದಾಗೆ ಸೃಷ್ಟಿ ಮಾಡಿ, ಆದಷ್ಟು ಏನು ಜಾಸ್ತಿ ನಾವು ಪ್ರೈಸ್ ಮಾಡಿಲ್ಲ, ಆದರೂ ಒಳ್ಳೆ ಜನ ಗಳಿಸಿದ್ದೀವಿ. ಜನ ನಮ್ಮನ್ನು ಚೆನ್ನಾಪುರ ನಾಗಣ್ಣ ಅಂದರೆ ಪ್ರೀತಿಸ್ತಾರೆ. ಹೊಸ ಎತ್ತುಗಳು ತಂದು ಸೃಷ್ಟಿ ಮಾಡಿ ನಾವು ರೇಸ್ ಆಡಿರೋದೇ ಜಾಸ್ತಿ ಸರ್. ಹೌದು ಸರ್. ಹೊಸ ಎತ್ತನ್ನು ತರ್ತೀರಾ ಅನ್ನೋ ಒಂದು ನಿರೀಕ್ಷೆಯಲ್ಲೇ ಕಾಯ್ತಾ ಇರ್ತಾರೆ ಸೂರ್ಯ ಎತ್ತಿನ ಅಭಿಮಾನಿಗಳು. ಖಂಡಿತ ನಾವು ನೋಡಿದ್ದೀವಿ ಸ್ನೇಹಿತರೆ, ನಾಗಣ್ಣನವರು ಯಾವ್ದಾದ್ರು ಒಂದು ಹೊಸ ಎತ್ತು ತಗೊಂಬಂದಿದ್ದಾರೆ ಅಂದರೆ ಅದು ಸೂರ್ಯನನ್ನೇ ಹೋಲುವಂತ ಎತ್ತೇ ತಗೊಂಬಂದಿ ಅಣ್ಣ ಅಂತ ಅವ್ರಿಗೆ ತುಂಬಾ ನಿರೀಕ್ಷೆ ಇಡ್ತಾರೆ ಅಲ್ವಾ ಸರ್? ಖಂಡಿತ ಖಂಡಿತ ಸರ್. ಖಂಡಿತ ಖಂಡಿತ. ನೋಡಿ, ಅವರ ನಿರೀಕ್ಷೆಯಂತೆ ಲಯನ್ ಸೂರ್ಯನ ತಗೊಂಬಂದಿದ್ರು ಸ್ನೇಹಿತರೆ. ನೀವು ನೋಡ್ತಿದ್ರಲ್ಲ, ಇದು ಕೂಡ ತುಂಬಾ ಚೂಟಿಯಾದ ಎತ್ತು, ಸೂರ್ಯನ ಮತ್ತೊಂದು ತದ್ರೂಪಿ ಅಂತಾನು ಹೇಳ್ಬೋದು. ಅಷ್ಟೇ ಚೆನ್ನಾಗಿದೆ. ಇದ್ರ ಕೊಂಬುಗಳು ನೋಡ್ತಾ ಇದ್ರೆ, ಇದ್ರದ್ದು ಮೈ ಮಾಟವನ್ನು ನೋಡ್ತಾ ಇದ್ರೆ ಸ್ನೇಹಿತರೆ, ಮತ್ತೊಮ್ಮೆ ಸೂರ್ಯನೇ ಇದಾನ ಇವ್ರ ಮನೆ ಮುಂದೆ ಅನ್ನೋ ರೇಂಜಿಗೆ ಭಾಸವಾಗುತ್ತೆ ನಮಗೆ. ಅಂತ ಒಂದು ಹೆಸರಾಂತ ಸೂರ್ಯನ ತದ್ರೂಪಿಯಾಗಿದೆ ಇವತ್ತು ಸರ್. ಇವತ್ತು ಲಯನ್ ಸೂರ್ಯ ಎತ್ತು ಅಂದರೆ ಬೇಸಾಯದ ರೇಸಲ್ಲಿ ಓಡ್ತಾ ಇತ್ತು. ಅದಲ್ಲದೆ ಈಗ ರಾಜ್ಯ ಮಟ್ಟದ ರೇಸಲ್ಲಿ ಎಷ್ಟೇ ಕಡೆ ಪಾಲ್ಗೊಂಡಿದೆ ಸರ್? ರಾಜ್ಯ ಮಟ್ಟ ಇದರಲ್ಲಿ ಒಂದು 10 ಕಡೆ ಹಾಕಿದ್ದೀವಲ್ಲ ಅಣ್ಣ? 10 ಕಡೆ ಹಾಕಿದ್ದೀವಿ. ಎಲ್ಲ ಫೈನಲಲ್ಲಿ 2, 3, 4 ರೌಂಡ್ 5 ರೌಂಡ್ವರೆಗೂ ಓಡಿದೆ. ಜಲ್ವಾ ಜೊತೆ ಹಾಕಿದ್ವಿ, ಚಾಂಪಿಯನ್ ಜಲ್ವಾನ್ ಜೊತೆ, ಅದರಲ್ಲೂ 4 ರೌಂಡ್ ಓಡ್ತು. ಏನೋ ಸರ್, ನಮ್ಮ ಮನೆ ಬರೋ ಸರ್ ಇಲ್ವೋ ಏನೋ, ಫೈನಲಲ್ಲಿ ಸೋಲ್ತಾ ಇದ್ವಿ. ಓಕೆ ಸರ್, ಅದು ನಿಮ್ಮ ಹಣೆ ಬರ ಯಾವತ್ತು ಚೆನ್ನಾಗಿದ್ದೇ ಇದೆ ಸರ್. ಅದಕ್ಕೆ ಇವತ್ತು ಇಷ್ಟೊಂದು ಪ್ರೀತಿ ಗಳಿಸಿದ್ದೀರಾ ನೀವು. ಏನಂದರೆ ಎತ್ತುಗಳು ಸ್ವಲ್ಪ ಅದಕ್ಕೆ ಇನ್ನೂ ಏಜ್ ಬೇಕಾಗ್ಬೋದು. ಮುಂದಿನ ದಿನಗಳೇ ಸರ್ ಇದು ಸೂರ್ಯನ ಹೆಸರು ಹೋಗಿ ತಲುಪುತ್ತೆ ಅನ್ನೋದು ಕೂಡ ನಮ್ಮ ಆಸೆನೇ ಸರ್, ತಲುಪಬೇಕು. ಖಂಡಿತ ಸರ್. ಸೂರ್ಯನ ಹೆಸರು ಉಳಿಸುತ್ತೆ ಅಂತ ನಮ್ಮ ಸೂರ್ಯ ಅಭಿಮಾನಿಗಳೆಲ್ಲ ಲಯನ್ ಸೂರ್ಯ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ. 100% ಒಳ್ಳೇದಾಗುತ್ತೆ ಸರ್. ಈಗ ಯಾವ್ಯಾವ ಎತ್ತಿದಾವೆ ಸರ್ ಮನೇಲಿ? ನಮ್ಮ ಮನೆಯಲ್ಲಿ ಮಿನಿ ಸೂರ್ಯ ಇದೆ, ಬಂಗಾರಿ ಸೂರ್ಯ ಅಂತ ಒಂದಿದೆ, ಲಯನ್ ಸೂರ್ಯ, 3 ಇದಾವೆ. ಸ್ನೇಹಿತರೆ ನೋಡಿ, ಈ 3 ಎತ್ತುಗಳನ್ನು ನಾನು ನಿಮಗೆ ಪರಿಚಯ ಮಾಡಿದ್ದೀನಿ. ಮಿನಿ ಸೂರ್ಯ, ಬಂಗಾರಿ ಸೂರ್ಯ, ಲಯನ್ ಸೂರ್ಯ. ಸೂರ್ಯ ಇದ್ದಾಗಲೇ ಇದ್ದಿದ್ದು ಮಿನಿ ಸೂರ್ಯ ಸ್ನೇಹಿತರೆ. ಅದಾದಮೇಲೆ ಬಂಗಾರಿ ಸೂರ್ಯ ಬಂತು, ಈಗ ಲಯನ್ ಸೂರ್ಯ ಇದೆ ಸ್ನೇಹಿತರೆ. ತುಂಬ ಜನ ಲಯನ್ ಸೂರ್ಯದ ಒಂದು ಅಭಿಮಾನಿಗಳು ಕೂಡ ಇದ್ದಾರೆ. ಈ ಚೆನ್ನಾಪುರ ಗ್ರಾಮದಲ್ಲಿ ಎಷ್ಟೋ ಜನ ಸೂರ್ಯನ ಅಭಿಮಾನಿಗಳು ಕೂಡ ಲಯನ್ ಸೂರ್ಯ ಎತ್ತಿನ ಅಭಿಮಾನಿಗಳಿಗೂ ಮಾರ್ಪಾಡೊಂದಿದ್ದಾರೆ. ಮತ್ತು ಬೇರೆ ಊರಲ್ಲಿರೋ ಅಂಥ ಸೂರ್ಯ ಅಭಿಮಾನಿಗಳು ಈಗ ಯಾವುದೇ ಎತ್ತಿನ ಅಭಿಮಾನಿಗಳಾಗಿರ್ಬೋದು, ಸೂರ್ಯ ಅಂತ ಒಂದು ಎತ್ತಿನ ಹೆಸರು ಕೇಳಿದರೆ ನಾನು ಸೂರ್ಯನ ಅಪ್ಪಟ ಅಭಿಮಾನಿ ಅಂತೇಳಿ ಹೆಮ್ಮೆಯಿಂದ ಹೇಳ್ತಾರೆ ಸ್ನೇಹಿತರೆ. ಸರ್, ಇನ್ನೊಂದು ನಡೆದ ಒಂದು ದೃಶ್ಯ ಸರ್ ಇದು. ನಾವು ವಸ್ತ್ರದಲ್ಲಿ ಬೈಕಲ್ಲಿ ಹೋಗುವಾಗ ಒಂದು ಆಟೋ ಇತ್ತು. ಆಟೋ ಹಿಂದೆ ನಾವು ಸೂರ್ಯನ ನೋಡಿದ್ವಿ. ನೋಡಿ ಆಮೇಲೆ ಏನಿದು ಹೊಸದುರ್ಗ ಇಲ್ಲೇ ಅಜ್ಜಂಪುರ, ಇಲ್ಲಿ ಸುಮಾರು 35ರಿಂದ 40 ಕಿಲೋಮೀಟ್ರ್ ದೂರ ಆಗುತ್ತೆ ಚೆನ್ನಾಪುರದಿಂದ. ಇಲ್ಲಿ ಆಟೋದಲ್ಲಿ ಸೂರ್ಯ ಇದ್ದಾನೆ. ಮೇ ಬಿ ಅಜ್ಜಂಪುರದ ಆಟೋ ಏನಾರು ಆಗಿರ್ಬೋದು ಇದು ಅಂತೇಳಿ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ಸೂರ್ಯ ಎತ್ತಿನ ಒಂದು ಚಿತ್ರಪಟ ಇದೆ ಆಟೋದಲ್ಲಿ, ಏನು ಅಂತ ಕೇಳಿದ್ವಿ ಸ್ನೇಹಿತರೆ. ಅವ್ರು ಹೇಳಿದ್ರು ನಾವು ಸೂರ್ಯನ ಅಪ್ಪಟ ಅಭಿಮಾನಿಗಳು, ನಾವು ಹೊಸದುರ್ಗದ ಗ್ರಾಮದವರು, ಹೊಸದುರ್ಗ ಪಟ್ಟಣದವರು ಅಂತ ಹೇಳಿದ್ರು. ನಮಗಂತೂ ತುಂಬ ಖುಷಿ ಆಯಿತು ಸರ್. ನೋಡಿ, ನಿಮ್ಮ ಸೂರ್ಯ ಎತ್ತಿನ ಅಭಿಮಾನಿಗಳು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ ಸರ್. ಖಂಡಿತ ಚಿತ್ರದುರ್ಗದಲ್ಲೂ ಇದ್ದಾರೆ. ಥ್ರೋಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಇದ್ದಾರೆ ಸೂರ್ಯ ಅಭಿಮಾನಿಗಳು. ಮೊನ್ನೆ ಬೆಂಗಳೂರಲ್ಲಿ ಒಬ್ರು ಶರತ್ ಅಂತ ನಮ್ಮ ಹುಡುಗನೇ, ಅವರು ಕಾರ್ ಗ್ಯಾರೇಜು, ವಾಟರ್ ಸರ್ವಿಸ್, ಬೈಕ್ ಮೆಕ್ಯಾನಿಕ್ಕು, ಸೂರ್ಯ ಅಂತಾನೆ ಅದಕ್ಕೆ ಹೆಸರಿಟ್ಟಿದ್ದಾರೆ. ಎಲ್ಲಿ ಸರ್? ಬೆಂಗಳೂರಲ್ಲ? ಬೆಂಗಳೂರು ಮಹಾಲಕ್ಷ್ಮಿ ಲೇಔಟಲ್ಲಿ. ಫೋಟೋ ತೋರಿಸ್ತೀನಿ, ಅದು ಸೂರ್ಯ. ಸ್ನೇಹಿತರೆ ನೋಡಿ, ಸೂರ್ಯನ ಅಭಿಮಾನಿಗಳು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಸೂರ್ಯ ಮೋಟರ್ಸ್ ಅಂತೇಳಿ ಅಂಗಡಿಗೆ, ಒಂದು ಶಾಪಿಗೆ ಹೆಸರನ್ನ ಇಟ್ಟು ಅಲ್ಲಿನ ಒಂದು ಕಾರ್ಯನ ನಿರ್ವಹಿಸಿದಾರಂತೆ ಸ್ನೇಹಿತರೆ. ಈ ರೀತಿಯಾದ ಒಂದು ಸೂರ್ಯನನ್ನ ಯಾರು ಮರೆಯೋಕ್ಕಾಗುತ್ತೆ? ಅದಕ್ಕೆ ನಾನು ಸ್ನೇಹಿತರೆ ಮೊದಲಿಗೆ ಹೇಳಿದ್ದು, ಗಾಡಿ ರೇಸಿನ ಇತಿಹಾಸದಲ್ಲಿ ಸೂರ್ಯನಿರುವವರೆಗೂ ಕೂಡ ಆ ಸೂರ್ಯನ ಹೆಸರು ಅಜರಾಮರವಾಗಿ ಇರುತ್ತೆ ಅಂತ. ಅದು ನಿಜ ಅಲ್ವಾ ಸರ್? ಅದು ಖಂಡಿತ ಖಂಡಿತ ಸರ್. ಖಂಡಿತ ಖಂಡಿತ. ಸೂರ್ಯನೊಬ್ಬನೇ ಚಂದ್ರನೊಬ್ಬನೇ ಸತ್ಯವೆಂದರೆ